ಕಡಲೆ ಹಿಟ್ಟಲ್ಲಿ ಇದೊಂದು ಪದಾರ್ಥ ಸೇರಿಸ್ಕೊಳ್ಳಿ. ಸೇಮ್ ಕೊರಿಯನ್ ಸ್ಕಿನ್ ಯಾವ ಥರ ಗ್ಲಾಸಿಯಾಗಿ ಶೈನಿ ಥರ ಇರುತ್ತೋ ಅದೇ ಥರ ನಮಗೂ ಸಿಗುತ್ತೆ. ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಇದು ಒಂದು ಸತಿ ಅಪ್ಲೈ ಮಾಡ್ರೆ ಗೊತ್ತಾಗುತ್ತೆ ಅದರ ರಿಸಲ್ಟ್ ಅನ್ನೋದು. ತುಂಬ ಈಸಿಗೆ ಮಾಡ್ಕೋಬೋದು. ಇದೊಂದು ಸತಿ ನಾವು ರೆಡಿ ಮಾಡಿಕೊಂಡ್ರೆ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮಾಡೋದು ಅಷ್ಟೇ ತುಂಬ ಈಸಿಗೆ ಮಾಡ್ಕೊಂಬಿಡ್ಬೋದು. ಇದು ಯಾವುದೇ ಥರ ಕೆಮಿಕಲ್ಸು ಸೈಡ್ ಎಫೆಕ್ಟು ಯಾವ ಥರನೂ ಇರೋದಿಲ್ಲ. ₹1 ಖರ್ಚು ಕೂಡ ಆಗೋಷ್ಟಿಲ್ಲ. ತುಂಬ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಇದನ್ನು ಒಂದು ಬೌಲ್ ತೊಗೊಂಬಿಟ್ಟು 1.5 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಮೊಸರಿಂದ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನದು ಸಾಫ್ಟ್ ಆಗುತ್ತೆ, ಗ್ಲೋಯಿಂಗ್ ಕೂಡ ಬರುತ್ತೆ. 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಮೊಸರೇ ಸೇರಿಸ್ಕೋಬೇಕು. ಇದಕ್ಕೆ ನೀರೇನು ಸೇರಿಸ್ಕೋಬಾರ್ದು. ಗಟ್ಟಿ ಮೊಸರೆ ನಾವು ಎಪ್ಪಾಕಿರ್ತೀವಲ್ಲ, ಇಲ್ಲಾಂದರೆ ಅಂಗಡಿಲ್ಲ ಪ್ಯಾಕೆಟ್ ತಂದಿರ್ತೀವಲ್ಲ ಅದನ್ನು ಹಂಗೆ ಸೇರಿಸ್ಕೊಳ್ಳಿ. ಆ ಮೊಸರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ 1 ನಿಮಿಷ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 1/4 ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಮತ್ತು 1/3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೇಮ್ ನಮ್ಮ ಲೈಕ್ ಬಂದ್ಬಿಟ್ಟು ಕ್ರೀಮ್ ಥರ ಇರುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟಿಂದ ಹಾಕೋದ್ರಿಂದ ನಮಗೆ ಪಿಗ್ಮೆಂಟೇಷನ್ನು ಮತ್ತು ಮೇಯ್ನ್ ರಿಂಕಲ್ಸ್ ಅನ್ನೋದು ಆ್ಯಂಟಿ ಏಜಿಂಗ್ ಥರ ಹೆಲ್ಪ್ ಆಗುತ್ತೆ. ಮತ್ತು ಅರಿಶಿನನೂ ಅಷ್ಟೇ ಆ್ಯಂಟಿಬಯೋಟಿಕ್ ಥರ ನಮಗೆ ಪಿಂಪಲ್ಸು ಮೂಗತ್ರ ಸ್ವಲ್ಪ ಒಬ್ಬೊಬ್ಬರಿಗೆ ಪಿಂಪಲ್ಸ್ ಜಾಸ್ತಿ ಇರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಲ್ಲ 3 ಚೆನ್ನಾಗಿ ಕ್ರೀಮ್ ಥರ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಸತಿ ಮಾಡಿಕೊಂಡ್ರೆ ಆರಾಮಾಗಿ ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 15 ಡೇಸ್ ನಾವು ಆರಾಮಾಗಿ ಸ್ಟೋರ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ವಾರಕ್ಕೆ 2ರಿಂದ 3 ಸತಿ ಅಪ್ಲೈ ಮಾಡ್ಬೋದು. ನಾವು ಈ ಥರ ಅಪ್ಲೈ ಮಾಡೋದ್ರಿಂದ ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದಕ್ಕೆ ನಾನು ಒಂದು 3 ಡ್ರಾಪ್ಸ್ ಅಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಸ್ಕಿನ್ ಅನ್ನೋದು ಮಾಯ್ಚರೈಸೇಷನ್ ಥರ ಕೆಲಸ ಮಾಡುತ್ತೆ. ಮತ್ತು ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ಕೊಬ್ಬರಿ ಅನ್ನೋದು ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಕೊಬ್ಬರಿ ಎಣ್ಣೆ ಆಗಲ್ಲ ಅಂದರೆ ಇದೇ ಪ್ಲೇಸಲ್ಲಿ ಹನಿ ಬರುತ್ತಲ್ಲ ಜೇನುತುಪ್ಪ, ಅದು ಕೂಡ ಸೇರಿಸ್ಕೋಬೋದು. ನಾನು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಮೈನ್ ಬಂದ್ಬಿಟ್ಟು ಒಂದು ಪದಾರ್ಥ ಸೇರಿಸ್ಕೋಬೇಕು. ಅದು ಸ್ಕಿಪ್ ಮಾಡ್ತೀರ ನೋಡಿ, ಯಾಕಂದರೆ ಅದು ಹಾಕಿದ್ರೇ ನಮ್ಮ ಸ್ಕಿನ್ ಅನ್ನೋದು ಅಷ್ಟು ಚೆನ್ನಾಗಿ ಗ್ಲೋಯಿಂಗ್ ಥರ ಗ್ಲಾಸಿ ಥರ ಸ್ಕಿನ್ ಅನ್ನೋದು ಬರುತ್ತೆ ನಮಗೆ. ಅದು ಮಸೂರ್ ದಾಲ್ ಬರುತ್ತಲ್ಲ, ರೆಡ್ ಕಲರ್ ಬೇಳೆ ಬರುತ್ತಲ್ಲ, ಅದು ಎಲ್ಲ ಅಂಗಡಿಗಳಲ್ಲೂ ಇರುತ್ತೆ. ಅದನ್ನು ಒಂದು 3-4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ತರಿಗೆ ಅಷ್ಟು ತರಿಗೂ ಇರಬಾರ್ದು, ಅಷ್ಟು ನುಣ್ಣಗೂ ಇರಬಾರ್ದು. ಒಂದು ಸ್ವಲ್ಪ ನಮಗೆ ಈ ಥರ ಬೆರಳಲ್ಲಿ ಎತ್ಕೊಳ್ಳುವಾಗ ಒಂದು ಸ್ವಲ್ಪ ತರಿಗೆ ಈ ಥರ ಇರಬೇಕು. ಆ ಥರ ಇರೋದ್ರಿಂದ ನಾವು ನಾವು ಫೇಸ್ ಪ್ಯಾಕ್ ಹಾಕ್ಕೋತೀವಲ್ಲ, ಒಂದು ಸ್ವಲ್ಪ ಅದು ಮಸಾಜ್ ಮಾಡುವಾಗ ನಮಗೆ ನೋಸ್ ಹತ್ರ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ಲ, ಅದು ನಾವು ಏನು ಮಾಡಿದ್ರೂ ಕೂಡ ಹೋಗೋದಿಲ್ಲ. ಈ ಥರ ಮಾಡೋದ್ರಿಂದ ಅದು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅದೆಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಪಿಗ್ಮೆಂಟೇಷನ್ ಇರುತ್ತಲ್ಲ ಮೈನು, ಈ ಥರ ಮಾಡೋದ್ರಿಂದ ಅಂದರೆ ರಫಾಗಿ ನಾವು ಮಸಾಜ್ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ಸ್ಮೂತಾಗಿ ಮಸಾಜ್ ಮಾಡೋದ್ರಿಂದ ಇದೆಲ್ಲ ಕ್ಲಿಯರ್ ಆಗುತ್ತೆ. ಇದು ನಾನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ಟೋರ್ ಮಾಡ್ಕೊಂಡು ಕೂಡ ಇರ್ಬೋದು. ಮಸೂರ್ ದಾಲ್ ಅನ್ನೋದು ನಮಗೆ ಸ್ಕಿನ್ಗೆ ಗ್ಲೋಯಿಂಗ್ ಬರೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದಕ್ಕಿರಬೇಕು. ಈ ಥರ ಮಾಡ್ಕೊಂಡು ಇಟ್ಕೊಂಡು ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 10 ಡೇಸ್ ಆರಾಮಾಗಿ 10 to 15 ಡೇಸ್ ಸ್ಟೋರ್ ಮಾಡ್ಕೋಬೋದು. ಇದು ವೀಕ್ಲಿ ಒಂದು 3 ಟೈಮ್ಸ್ ಹಾಕ್ಕೋಬೋದು. ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾವು ಇದನ್ನು ಮಸೂರ್ ದಾಲ್ದು ಪೌಡ್ರ್ ಹಾಕ್ಕೊಂಡಿದ್ವಲ್ಲ, ಇದನ್ನು ಸ್ಟೋರ್ ಮಾಡಿಕೊಂಡು ನಾವು ಮಾರ್ನಿಂಗ್ ಟೈಮಲ್ಲಿ ಫೇಸ್ ವಾಶ್ ಮಾಡ್ಕೋತೀವಲ್ಲ, ಇದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಮತ್ತು ಇದು ಹಾಕ್ಕೊಂಡ್ಮೇಲೆ ವಾಶ್ ಮಾಡೋದ್ರಿಂದ ನಮಗೆ ಎಷ್ಟೇ ಪಿಗ್ಮೆಂಟೇಷನ್ ಇರಲಿ ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇರಲಿ, ರಿಂಕಲ್ಸ್ ಎಲ್ಲ ಇರೋ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ಮಸೂರ್ ದಾಲ್ ಅನ್ನೋದು ನಮ್ಮ ಫೇಸ್ಗೆ ಗ್ಲೋಯಿಂಗ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ನಮ್ಮ ಫೇಸ್ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಒಂದು ಚೆನ್ನಾಗಿ ಇದನ್ನು ಒಂದು 10 ಮಿನಿಟ್ಸ್ 5 to 10 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೋಬೇಕು. ಜಾಸ್ತಿ ಪ್ರೆಸ್ ಮಾಡ್ಕೊಂಡು ಮಸಾಜ್ ಮಾಡಬಾರ್ದು, ಲೈಟಾಗಿ ಮಸಾಜ್ ಮಾಡ್ಕೋಬೇಕು. ಯಾಕಂದರೆ ಅದು ತರಿಯಾಗಿರುತ್ತಲ್ಲ, ಸ್ವಲ್ಪ ಇದಾಗುತ್ತೆ. ಈ ಥರ ಮಸಾಜ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಕೊಂಡು ನಾವು ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ ಅನ್ನೋದು ಸೇಮ್ ಕೊರಿಯನ್ ಸ್ಕಿನ್ ಯಾವ ಥರ ಇರುತ್ತೋ ಆ ಥರ ಪಳಪಳ ಅಂತ ಹೊಳೆಯುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದಕ್ಕೆ ಯಾವುದೇ ಥರ ನಾವು ₹1 ಖರ್ಚು ಮಾಡೋಷ್ಟು ಇರೋದಿಲ್ಲ. ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೂ ಇರಲ್ಲ. ಯಾಕಂದರೆ ನಾವು ಎಷ್ಟೆಷ್ಟೋ ಕ್ರೀಮ್ ತಗೊಂಡು ಸನ್ಸ್ಕ್ರೀನ್ ಅಂತೆ ಕ್ರೀಮ್ಗಳಂತೆ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ನಮ್ಮ ಏನು ಒಂದು ಸ್ವಲ್ಪನೂ ನಮಗೆ ಯೂಸ್ ಆಗಿರಲ್ಲ. ಬಟ್ ಈ ಥರ ಮನೆಯಲ್ಲಿರೋ ಪದಾರ್ಥಗಳಂದರೆ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ದಿರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಬ್ಬೊಬ್ಬರ ಹತ್ರ ದುಡ್ಡಿರುತ್ತೆ, ಒಬ್ಬರು ದುಡ್ಡಿರೋದಿಲ್ಲ. ಅಂಥವ್ರಿಗಾದರೆ ಈ ಮನೆ ಟಿಪ್ಸ್ ಅನ್ನೋದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಒಂದು ಚೆನ್ನಾಗಿ ಮಸಾಜ್ ಮಾಡಿದ್ಮೇಲೆ ಒಂದು 10 ನಿಮಿಷ ಹಂಗೆ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ನಮ್ಮ ಸ್ಕಿನ್ ಅನ್ನೋದು ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ ಅಂದ್ಬಿಟ್ಟು ಅಂತ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.